ಈ ಕಾರ್ಮಿಕರಿಗೆ ಆಗ್ಲೂ ದರೋಡೆ ಮಾಡ್ತಿದ್ದಾರೆ. ಅವ್ರು ಎಸಿ ರೂಮಲ್ಲಿ ಕೂತ್ಕೊಂಡು ಅವರು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ ಸರ್. ಅವರು ನಮ್ಮ ಸ್ವಿಗ್ಗಿ ಕಂಪ್ನಿಯವರು ಲೀಗಲ್ ಆಗಿ ಏನು ಇಲ್ಲ, ಉಂಡೇನೋ ತಿಂಡೇನೋ ಮನೆಗೆ ಹೋಗೋ ಅಷ್ಟೇ. ಈ ಕಾರ್ಮಿಕರಿಗೆ ಆಗ್ಲೂ ದರೋಡೆ ಮಾಡ್ತಿದ್ದಾರೆ ಇವರು. ನಾವು ದುಡಿದ್ಬಿಟ್ಟು ಅವ್ರ ಮನೆ ಹಾಳು ಮಾಡುವ, ಅವ್ರ ಮನೆ ಕಟ್ತಿದ್ದಾರೆ, ನಮ್ಮ ಮನೆ ಹಾಳಾಗೋಗಿ ಅವ್ರ ಮನೆ ಕಟ್ತಿದ್ದಾರೆ. ಇಲ್ಲಿ ಎಷ್ಟು ಅಂತಂತಂದರೆ ಇವಾಗ ನಮಗೆ ಮೊದಲು 25 ರೂಪಾಯಿ ಇತ್ತು ಮಿನಿಮಮ್ ಬೇಸಿಕ್ಕು, ಇವಾಗ 20 ರೂಪಾಯಿಗೆ ಬಂದರು. ಅವ್ರದ್ದು ಸಂಬಳ ಅಷ್ಟೇ ಆಯಿತಾ? ಅವ್ರ ಸಂಬಳ ಇನ್ನದು ರೇಜ್ ಆಯ್ತಾನೈತೆ, ಲಕ್ಷಾಂತರ ರೂಪಾಯಿ ಹೋಯ್ತೈತೆ. ನಮ್ಮನೆ ಹಾಳು ಆಯ್ತೈತೆ ಅವ್ರಿಗೆ. ನಾವು ದುಡಿಯೋದು ಹೆಂಗೆ ಅಂದರೆ ಹಗಲು ರಾತ್ರಿ ನಾವು ಎಣ್ಣೆಕ್ಕಿಲ್ಲ. ಬೆಳಗ್ಗೆ 8 ಗಂಟೆಗೆ ಬತ್ತು ಅಂತಂದರೆ ರಾತ್ರಿ 12 ಗಂಟೆವರೆಗೂ ಹೊಡಿತಾನೆ ಇರ್ತೀವಿ. 12 ಗಂಟೆ 3 ಗಂಟೆ ಬೆಳಗಾನ ಹೊಡೆಯೋರು ಇದ್ದಾರೆ ಸುಮಾರು ಜನ ನಮ್ಮಲ್ಲಿ. ಬೆಳಗಾನ ಹೊಡಿತಾರೆ. ಅದರಲ್ಲಿ ಮಳೆ ಬರ್ತದೋ, ಗುಡುಗು ಬರ್ತದೋ, ಆಮೇಲೆ ಹಳ್ಳ ಆಯಿತು, ಮಳೆ ಬಂದುಬಿಟ್ರೆ ನಮಗೆ ಗೊತ್ತೇ ಆಗೋಕ್ಕಿಲ್ಲ ಹಳ್ಳ. ಇನ್ನು ಸುಮಾರು ಜನ ಲೈಟ್ಗಳೇ ಇರೋಕ್ಕಿಲ್ಲ. ಅದೇ ಲೈಟಲ್ಲಿ ಏನಾದ್ರು ಒಂದು ಬೆಳಕು ಬತ್ತು ಅಂತಂದ್ರೂ ನಮಗೆ ಭಯ ಆಯ್ತದೆ. ಒಂದೇನಾದ್ರು ಅಲ್ಲಿ ಇದು ಗಾಳಿಲಿ ಏನಾದ್ರು ಸ್ವಲ್ಪ ಹಿಂಗೆ ಮೇಲಕ್ಕೆ ಎದ್ದಲ್ತು ನಾವು ಹೋಯ್ತಾ ನಾವು ಅಷ್ಟೇ ಬೆಚ್ಚೋಯ್ತೀವಿ. ಅಂಥ ರೋಡ್ಗಳೆಲ್ಲ ಸಿಗ್ತದೆ. ಇವರು ನಮಗೆ ಯಾವುದೇ ಥರದೂ ಇವರು ಲೀಗಲಾಗಿ ಏನೂ ಮಾಡೋಕ್ಕಿಲ್ಲ. ಇವರು ಯಾರೋ ನಮ್ಮ ಸ್ವಿಗ್ಗಿ ಕಂಪ್ನಿಯವರು ಲೀಗಲಾಗಿ ಏನೂ ಇಲ್ಲ, ಉಂಡೇನೋ ತಿಂಡೇನೋ ಮನೆಗೆ ಹೋಗೋ ಅಷ್ಟೇ. ನಾವು ಇಲ್ಲಿ ಏನಾದ್ರು ಕೇಳೋಕೆ ಹೋಯ್ತಂದ್ರೆ ಏನು ಅದಕ್ಕೆ ರೆಸ್ಪಾನ್ಸೇ ಅನ್ನೋದೇ ಇಲ್ಲವೇ ಇಲ್ಲ. ಆಮೇಲೆ ನಾವು ಫಸ್ಟ್ ಆಫ್ ಆಲ್ ಏನು ಅಂತಂದರೆ ನಮಗೆ ಯಾವುದೇ ಥರದ್ದು ಅವರು ಇದೇ ಮಾಡ್ಕೊಂಡಿಲ್ಲ. ನಾವು ಕಾರ್ಮಿಕರು ಅಂತ ಅವರು ಗುರ್ತೇ ಮಾಡ್ಕೊತಿಲ್ಲ. ಅವರು ಕಾರ್ಮಿಕರು ಅಂತ ನಮಗೆ ಕಾರ್ಮಿಕರು ಅಂತ ಮೊದಲು ಕೊಡಿಯೋರು. ನಾವು ಅದೇ ಕೇಳ್ತಾ ಇರೋದು. ನಾವು KRS ಪಕ್ಷದವ್ರ ಮುಖಾಂತರ ನಾವು ಕೇಳ್ತಾ ಇರೋದು, ನಮಗೆ ಕಾರ್ಮಿಕರಾಗಿ ನಮಗೆ ಗುರುತಿಸಿ. ನಮಗೆ ಕಾರ್ಮಿಕರಿಗೆ ಗುರುತಿಸಿದ್ರೆ ESI ಕೊಡಬೇಕು, PF ಕೊಡಬೇಕು ನಮಗೆ. ಆಮೇಲೆ ESIಯಿಂದ ನಮ್ಗೆ ಏನೇನು ಬೆನಿಫಿಟ್ ಎಲ್ಲ ಸಿಗ್ತದೆ. ಇಲ್ಲಿ ನಮಗೆ ಯಾವ ಟೈಮಲ್ಲಿ ಆಕ್ಸಿಡೆಂಟ್ ಆಯಿತು ಇಲ್ಲೇ ನೋಡಿದ್ರಿ. ಇವಾಗ ಆಕ್ಸಿಡೆಂಟ್ ಆಯಿತು, ಯಾವ ಟೈಮಲ್ಲಿ ಏನು ಆಕ್ಸಿಡೆಂಟ್ ಆಯಿತು ಅಂತ ಗೊತ್ತಿಲ್ಲ. ಅದರಿಂದ ನಮಗೆ ESI ಇದ್ದರೆ ತುಂಬ ಒಳ್ಳೆಯದು, ಉತ್ತಮ. ಇಲ್ಲ ಸರ್, ಏನೂ ಇಲ್ಲ. ESI ಇಲ್ಲ, PF ಇಲ್ಲ ಸರ್, ಏನೂ ಇಲ್ಲ. ನಾವು ಅದಕ್ಕೋಸ್ಕರ ನಾವು KRS ಪಕ್ಷದವ್ರಿಗೆ ನಾವು ಇದು ಮಾಡಿರೋದು ಸರ್. ಅದೂ ಏನು ಅಂತಂತಂದರೆ ಇವಾಗ ನಮಗೆ ಇಷ್ಟು ಟೈಮಿಂಗ್ಸ್ ಅಂತ ಕೊಡ್ತಾರೆ. ಇವಾಗ ಹಿಂಗೆ ಬರ್ತಾ ಟ್ರಾಫಿಕ್ ಆಗೋಯ್ತು. ಟ್ರಾಫಿಕ್ ಆದರೆ ನಮಗೆ ಪೆನಾಲ್ಟಿ ಕೊಡ್ತಾರೆ. ಪೆನಾಲ್ಟಿ ಅಂತ ಹೆಂಗೆ ಅಂತಂದರೆ ಅಮೌಂಟ್ ಕಟ್ಟಾಗೋಕ್ಕಿಲ್ಲ. ನಾವು ಗೋಲ್ಡಲ್ಲಿ ಇರ್ತೀವಿ, ಸಿಲ್ವರ್ ತಂದುಬಿಡ್ತಾರೆ. ಸಿಲ್ವರ್ ತಂದರೆ ನಮಗೆ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಇಲ್ಲ. ಸಿಲ್ವರ್ ತಂದರೆ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಬರೋಕ್ಕಿಲ್ಲ. ನಾವು ಗೋಲ್ಡಲ್ಲೇ ಇರಬೇಕು. ಆ ಗೋಲ್ಡಲ್ಲಿ ಇರಬೇಕು ಅಂತಲೇ ನಾವು ಆರ್ಡ್ರ್ಗಳು ಫಾಸ್ಟಾಗಿ ಹೊಡಿತೀವಿ. ಫಾಸ್ಟು ಅಂದರೆ ನಾವು ಟ್ರಾಫಿಕ್ ನೋಡ್ಕೊಂಡು ಇನ್ನೊಂದು ಎಷ್ಟು ಫಾಸ್ಟ್ ಆಗೈತೆ ಅಷ್ಟು ಫಾಸ್ಟ್. ಅದೇ ಸರ್, ನಾವು ಅದೇ ಕೇಳ್ತಾ ಇರೋದು. ನಮಗೆ ಸಿಲ್ವರಲ್ಲಿ ಇದ್ರೂ ನಮಗೆ ಫ್ಯಾಮಿಲಿಗೆ ಇದಾಗಬೇಕು. ಆಮೇಲೆ ಪಾಪ ಇವಾಗ ಎಷ್ಟು ಜನಕ್ಕೆ ಆಕ್ಸಿಡೆಂಟ್ ಆಗುತ್ತೆ ಅಂತಂದರೆ ಒಂದು 5-6 ತಿಂಗಳಲ್ಲಿ ಒಬ್ಬರು ಸ್ಪಾಟ್ ಔಟ್ ಆಗಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಸ್ಪಾಟ್ ಔಟ್ ಆಗಿದ್ದಾರೆ. ಆಮೇಲೆ ಇನ್ನೂ 3 ಜನಕ್ಕೆ ಆಕ್ಸಿಡೆಂಟ್ ಆಗೈತೆ. ಎಲ್ಲ 3 ಜನಕ್ಕೂ ಕಾಲು ರಾಡ್ ಹಾಕಿದ್ದಾರೆ. 3 ಜನಕ್ಕೂ ಒಬ್ರಿಗೆ ಭುಜ ರಾಡ್ ಹಾಕಿದ್ದಾರೆ. ಮಧು ಅನ್ನೋರಿಗೆ ಭುಜದ ರಾಡ್ ಹಾಕಿದ್ದಾರೆ. ಆಮೇಲೆ ಅಬ್ಬಿ ಅನ್ನೋರಿಗೆ ಕಾಲು ರಾಡ್ ಹಾಕಿದ್ದಾರೆ. ಇನ್ನೊಬ್ರಿಗೂ ಕಾಲು ರಾಡ್ ಹಾಕಿದ್ದಾರೆ. ಅವ್ರ ಹೆಸರು ಮರ್ತುಬಿಟ್ಟಿದ್ದೀನಿ ನಾನು. ನನ್ನ ಹೆಸರು ಶಾಂತಕುಮಾರ್ ಅಂತ ಸರ್. ನಾನು ಬೇರೆ ಕಡೆ ಇದ್ದೆ, ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ಯಾಕಂದ್ರೆ ನಾವು ಅಲ್ಲೇನೋ ಅಂತ ಅಂದ್ಕೊಂಡಿದ್ದು, ಇಲ್ಲೂ ಅವ್ರ ಅಣ್ಣ ತಮ್ಮದಿರು ಇಬ್ರು. ಇಲ್ಲಿ ಕಾರ್ಮಿಕರಿಗೆ ಅನುಕೂಲತೆ ಇವರು ಮಾಡೋಕ್ಕಿಲ್ಲ. ನಾವು ಕಾರ್ಮಿಕರು ಅನ್ನೋದವ್ರಿಗೆ ಇವಾಗ ನಾವೆಲ್ಲ ಬಿಟ್ಬಿಡ್ತೀವಿ. ಸರ್ ಅಲ್ಲೆಲ್ಲ ಎಸಿ ರೂಮಲ್ಲಿ ಕೂತ್ಕೋತಾರೆ ಸರ್. ನಾವು ಬಿಸಿಲಲ್ಲಿ ಕೂತ್ಕೋತೀವಿ. ಅವ್ರು ಎಸಿ ರೂಮಲ್ಲಿ ಕೂತ್ಕೊಂಡು ಅವರು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ ಸರ್. ಅವರು ನಮ್ಮ ಹೆಸ್ರು ಹೇಳ್ಕೊಂಡು ದಿನಕ್ಕೆ 500 ಜನ 400 ಜನ ಲಾಗಿನ್ ಆಗ್ತೀವಿ ಸರ್. ಲಾಗಿನ್ ಆಗಿಬಿಟ್ಟು ಅವ್ರಿಗೆ ಎಷ್ಟು ಲಾಭ ಆಯ್ತು ಅಂತಂತಂದರೆ ನಮಗೆ ಗೊತ್ತಿಲ್ಲ. ಅದು ಲಾಭ 30% ಅವರು ತೊಗೋತಾರೆ. ಇವಾಗ 100 ರೂಪಾಯಿ ವ್ಯಾಪಾರ ಮಾಡಿದ್ರೆ 30% ತೊಗೋತಾರೆ. ನಮಗೆ ಕೊಡೋದು 20 ರೂಪಾಯಿ. ಅದೇ 20 ರೂಪಾಯಿಗೆ ಅವರು 1000 ರೂಪಾಯಿಂದ ಇದು ಮಾಡಿದ್ರು ಎಷ್ಟಾಯಿತು ಸರ್? 1000 ರೂಪಾಯಿಗೆ 300 ರೂಪಾಯಿ ಆಯಿತು. ಹಂಗೆಲ್ಲ ಮಾಡ್ಕೊಂಡು ಅವರು ಲಾಭ ಮಾಡ್ಕೊತಿದ್ದಾರೆ. ನಮಗೆ ಕೊಡೋದೇ 20 ರೂಪಾಯಿ.